ಉದಯವಾಣಿ ಮತ್ತು ಎಸ್ಎಲ್ ಶೆಟ್ ಡೈಮಂಡ್ ಹೌಸ್ ಮಂಗಳೂರು ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ದೀಪಾವಳಿ ಧಮಾಕ 2025ರ ಅದೃಷ್ಟಶಾಲಿ ವಿಜೇತರನ್ನ ಉದಯವಾಣಿ ಸಂಸ್ಥೆಯಲ್ಲಿ ನಡೆದ ಸಮಾರಂಭದಲ್ಲಿ ಘೋಷಿಸಲಾಯಿತು. ಕೆನರಾ ಬ್ಯಾಂಕ್ ಸರ್ಕಲ್ ಆಫೀಸ್ ಮಣಿಪಾಲ್ ಇದರ ಜನರಲ್ ಮ್ಯಾನೇಜರ್ ಎಚ್.ಕೆ. ಗಂಗಾಧರ್ ಅವರು ಅದೃಷ್ಟಶಾಲಿಗಳ ಹೆಸರಿನ ಚೀಟಿ ಎತ್ತುವುದರ ಮೂಲಕ ವಿಜೇತರ ಹೆಸರನ್ನ ಘೋಷಿಸಿದರು. ಕಾರ್ಯಕ್ರಮದಲ್ಲಿ ಉದಯವಾಣಿ ಸಂಸ್ಥೆಯ ಕಾರ್ಯನಿರ್ವಾಹಕ ವ್ಯವಸ್ಥಾಪಕ ಟಿ. ಸತೀಶ್ ಯುಪೈ ಮತ್ತು ಮುಂಬೈ ಮಣಿಪಾಲ್ ಆವೃತ್ತಿಯ ಎಡಿಟರ್ ಅರವಿಂದ್ ನಾವ್ಡಾ ಅವರು ಉಪಸ್ಥಿತರಿದ್ದರು. ಬ್ಯಾಂಕಿಗೆ ಬೇಕಾದ ಲರ್ನಿಂಗ್ ಇನಿಷಿಯೇಟಿವ್ಸ್ ಅನ್ನ ತಂದಿರುವಂತಹ ಕಾರ್ಯಕ್ರಮಗಳಾಗಲಿ ಅಥವಾ ಕೆಲವೊಂದು ಸಮುದಾಯದ ಮಕ್ಕಳಿಗೆ ಫಿನಾನ್ಷಿಯಲ್ ಸರ್ವಿಸಸ್ ಸಿಗದೇ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಆ ಫಿನಾನ್ಷಿಯಲ್ ಏಡ್ ಅನ್ನ ಕೊಟ್ಟಿರುವಂಥದ್ದು, ಅದು ಅಲ್ಲದೆ ಕೃಷಿ ಕ್ಷೇತ್ರಕ್ಕೆ ಬ್ಯಾಂಕಿಂಗ್ ನಿಂದ ಎಷ್ಟೆಲ್ಲ ಸಹಕಾರವನ್ನ ನೀಡಬಹುದು ಆ ಸಹಕಾರವನ್ನ ಎಕ್ಸ್ಟೆಂಡ್ ಮಾಡಿರೋದು, ಇಂತಹ ಹಲವಾರು ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿರುವಂಥವರು ಶ್ರೀಯುತ ಎಚ್.ಕೆ. ಗಂಗಾಧರ್ ಅವರು. ನಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಥ್ಯಾಂಕ್ ಯು ಸರ್. ವಿಶೇಷಾಂಕದ ಹಿಂದೆ ದೊಡ್ಡದ ಕಥೆ ಇದೆ. ಯಾವ ರೀತಿ ನಾವು ಆ ಒಂದು ದೀಪಾವಳಿಯ ಸಮಯದಲ್ಲಿ ವಿಶೇಷಾಂಕವನ್ನ ನಮ್ಮ ಓದುಗರಿಗೆ ಕೊಡುವುದರ ಮೂಲಕ ದೀಪಾವಳಿಗೆ ಒಂದು ವಿಶೇಷವಾದ ಕೊಡುಗೆಗಳನ್ನು ಕೊಟ್ಟು ಹೊಸತೊಂದು ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಎಲ್ಲ ಕ್ಷೇತ್ರ ಪ್ರಾಯಶಃ ಮೈಸೂರಿನ ಕಳೆದ 7 ವರ್ಷಗಳ ಹಿಂದೆ ವಿಜೇತರು ನನಗೆ ಬಹಳ ಸುಂದರವಾಗಿ ಹೇಳಿದ್ದಾರೆ. 45 ವರ್ಷಗಳ ವಿಶೇಷಾಂಕ ಕೂಡ ಅವರ ಹತ್ರ ಸ್ಟಾಕ್ ಇದೆ. ಅಂದಿನಿಂದ ಇಂದಿನ ತನಕ ಕೂಡ ಆ ಒಂದು ವಿಶೇಷಾಂಕವನ್ನ ಇಟ್ಟುಕೊಂಡವರು ಕೆಲಸ ಮಾಡುತ್ತಿದ್ರೆ ಆ ವಿಶೇಷಾಂಕದ ಹಿಂದೆ ದೊಡ್ಡ ಮಹತ್ವ ಇದೆ. ಕಳೆದ 25 ವರ್ಷಗಳಿಂದ ಸುಮಾರು 1-1.5 ಸಾವಿರ ಜನರು ಈ ಬಹುಮಾನವನ್ನು ಗೆದ್ದಿರಬಹುದು. ಎಲ್ಲರೂ ಗೆದ್ದದ್ದು ಚಿನ್ನ ಮತ್ತು ಬೆಳ್ಳಿ ಎನ್ನುವುದು ಬಹಳ ಮುಖ್ಯ. ಕಳೆದ 6 ತಿಂಗಳ ಹಿಂದೆ ಮಹಿಳೆಯೊಬ್ಬರು ನನಗೆ ಮಗಳ ಮದುವೆಯ ಇನ್ವಿಟೇಷನ್ ಕಳಿಸಿ, ಸರ್ ಮದುವೆಗೆ ಬರಬೇಕು, ನನ್ನ ಮಗಳಿಗೆ ಮಾಡಿದ ಮೊತ್ತ ಮೊದಲ ಚಿನ್ನ ನನಗೆ ದೀಪಾವಳಿ ಧಮಾಕದಿಂದ ದೊರೆತದ್ದು, ಆ ಚಿನ್ನವನ್ನು ಹಾಕಿ ಇವತ್ತು ನನ್ನ ಮಗಳಿಗೆ ಮದುವೆ ಮಾಡ್ತಾ ಇದ್ದೇನೆ, ನೀವು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಮ್ಮನ್ನು ಆಹ್ವಾನಿಸುವಾಗ ಪ್ರಾಯಶಃ ನಾವು ಇವತ್ತು ಮಾಡಿದ ಕಾರ್ಯಕ್ರಮಕ್ಕೆ ಸಾರ್ಥಕತೆ ಅಂತ ಅನಿಸ್ತದೆ. ಇನ್ನೊಂದು, ನಾನು ಬೆಂಗಳೂರಿನ ಒಂದು ಜ್ಯುವೆಲ್ಲರ್ನೊಟ್ಟಿಗೆ ನಾವು ಫಸ್ಟ್ ಟೈಮ್ ಒಂದು ವಜ್ರದ ಒಂದು ನೆಕ್ಲೆಸ್ ಕೊಡಬೇಕು ಎನ್ನುವ ಒಂದು ಉದ್ದೇಶದಿಂದ ಸ್ಪರ್ಧೆ ಮಾಡಿದ್ದೆವು. ಪ್ರಾಯಶಃ ಆ ದಿವಸ ಸಂಧ್ಯಾ ಮೇಡಮ್ ರವರು ಆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿದ್ದರು. ಆ ವಜ್ರದ ಮಾಲೆಯನ್ನು ಸಂಧ್ಯಾ ಮೇಡಮ್ನವರ ಕೈಯಲ್ಲಿ ತಗೊಳ್ಳುವಾಗ ಹೆಣ್ಣು ಮಗಳ ಕಣ್ಣಲ್ಲಿ ಕಣ್ಣೀರು ಬಂದು ಬಿಟ್ಟಿತ್ತು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪತ್ರಿಕೆ ಅನ್ನೋದು ಕೇವಲ ಜನರಿಗೆ ಓದಲಿಕ್ಕೆ ಬೇಕಾದ ವಿಷಯಗಳನ್ನು ಕೊಡುವ ಮಾತ್ರ ಮಾಧ್ಯಮ ಅಲ್ಲ, ಅದು ಬದುಕಿನ ಒಂದು ಭಾಗ ಆಗಿರ್ಬೇಕು. ಅದಕ್ಕಾಗಿ ನಾವು ಉದಯವಾಣಿಯನ್ನು ಜನಮನದ ಜೀವನಾಡಿ ಅಂತ ಕರಿತೇವೆ. ನಾನೇನು ಹೇಳ್ಬೋದು ಅಂತ ಹೇಳಿದ್ರೆ, ನಮ್ಗೇನು ಓದೋಕೆ ಸ್ಟಾರ್ಟ್ ಆಯ್ತಲ್ರ ಆ ಟೈಮಿನಿಂದನೂ ನಾವು ಉದಯವಾಣಿ ಹೆಸರು ಕೇಳ್ತಾ ಇದ್ದೇವೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಂಯುಕ್ತ ಕರ್ನಾಟಕ ಫೇಮಸ್. ಜೊತೆಗೆ ನಮ್ಮ ಯಾವುದೇ ಹೋಟೆಲ್ಗೆ ಹೋದ್ರೂ ಉದಯವಾಣಿ ಇದ್ದೇ ಇರುತ್ತೆ. ಯಾವ ಹೋಟ್ಲಿಗೆ ಹೋದ್ರೂ ಅವರು ದಕ್ಷಿಣ ಕನ್ನಡದವರೇ ಇರ್ತಾರೆ, ಉಡುಪಿ ಜಿಲ್ಲೆಯವರೇ ಇರ್ತಾರೆ. ಇಲ್ಲಿ ಆ ಹೋಟ್ಲಲ್ಲಿ ನಮಗೆ ಉದಯವಾಣಿ. ಹೀಗಾಗಿ ಉದಯವಾಣಿ ನಮ್ಮ ಚಿರಪರಿಚಿತವಾಗಿರ್ತಕ್ಕಂಥದ್ದು, ನಾವು ಚಿಕ್ಕಂದಿನಿಂದ ನೋಡಿ ಬೆಳೆದು ಬಂದಿರತಕ್ಕಂಥದ್ದು. ನಿಮ್ಮ ಬಸ್ವರ್ಡ್ಸ್ ಆಗಿರ್ಬೋದು, ನಿಮ್ಮ ಪಜಲ್ ಆಗಿರ್ಬೋದು, ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಬೆಳೆದಿರ್ತಕ್ಕಂಥವ್ರು. ಹೀಗಾಗಿ ನಮಗೆ ಉದಯವಾಣಿಯ ಕೊಡುಗೆ ನಮ್ಮ ಜೀವನ ರೂಪಿಸೋದಲ್ಲವೇ, ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ಪ್ರೊಫೆಷ್ನಲ್ ಆಗಿ ನಮ್ಮ ಜೀವನ ರೂಢಿಸ್ಕೊಳ್ಳೋದಕ್ಕೆ, ನಮ್ಮ ಜೀವನದಲ್ಲಿ ಶ್ರೇಷ್ಠತೆಯನ್ನು ಅಳವಡಿಸೋದಕ್ಕೆ ಉದಯವಾಣಿ ಸಹಾಯಕ ಆಗಿದೆ ಅಂತ ಹೇಳಿದರೆ ಅದು ನನ್ನ ಹೆಮ್ಮೆ. ಉದಯವಾಣಿ ನಮಗೂ ಸಹ ಸಹಕಾರ ಆಗಿದೆ. ಈ ಭಾಗದಲ್ಲಿ ಇಷ್ಟೊಂದು ಶ್ರೇಷ್ಠತೆ, ಇಷ್ಟೊಂದು ಜನ ಭಾಳ ಕಮಿಟೆಡ್ ಆಗಿದ್ದಾರೆ ಅಂತ ಹೇಳಿದರೆ ಅದು ನಿಮ್ಮ ಪೇಪರ್ಲಿ ಬರ್ತಕ್ಕಂಥ ಸುದ್ದಿಗಳಾಗಿರ್ಬೋದು, ನಿಮ್ಮ ಎಡಿಟೋರಿಯಲ್ ಆಗಿರ್ಬೋದು, ಭಾಳ ಪಾರದರ್ಶಕತೆ ಮತ್ತು ಯಾವುದೇ ಬಯಾಸ್ಡ್ ಇರಲ್ಲ, ಸ್ಟ್ರೇಟ್ ಅವೇ. ಇವತ್ತಿನ ದಿನಗಳಲ್ಲಿ ಇಂಥದನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ಭಾರಿ ಕಷ್ಟದ ಕೆಲಸ. ಮಾಧ್ಯಮದವ್ರಿಗೂ ಅವ್ರದ್ದೇ ಆದಂಥ ಚಾಲೆಂಜಸ್ ಇದೆ. ಇಂತಹದ್ರಲ್ಲೂ ಶ್ರೇಷ್ಠ ಗುಣಮಟ್ಟವನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಚಾಲೆಂಜಿಂಗ್. ಪಾರದರ್ಶಕತೆಗೆ ಮತ್ತೊಂದು ಹೆಸರು ಕೆನರಾ ಬ್ಯಾಂಕ್. ಅದರ ಮುಖ್ಯಸ್ಥರು ಇಲ್ಲಿದ್ದಾರೆ. ಅವರ ಕೈಯಲ್ಲಿ ಮಾಡೋದು ನಮ್ಮ ಭಾಗ್ಯ ಅಂತ ಹೇಳ್ಕೊಂಡು ನೇರವಾಗಿ ನಾವು ಬಹುಮಾನಗಳನ್ನು ಚೀಟಿ ಎತ್ತುವ ಮೂಲಕ ನಿರ್ಧರಿಸೋಣ. ಬಂಪರ್ ಬಹುಮಾನ ವಿಜೇತೆ ಮಂಜುಳಾ ಎನ್ ಶೆಟ್ಟಿ, ಕೌಶಿ ನಿಲಯ, ತೌಡುಗೋಳಿ, ದಕ್ಷಿಣ ಕನ್ನಡ. ಇವರಿಗೆ ಈ ಬಾರಿಯ ಬಂಪರ್ ಬಹುಮಾನ ದೊರಕಿದೆ. ಬಂಪರ್ ಬಹುಮಾನ ಗೋಲ್ಡನ್ ನೆಕ್ಲೆಸ್, ಪ್ರಥಮ ಬಹುಮಾನ ಗೋಲ್ಡನ್ ಬ್ರಾಸ್ಲೆಟ್,
ವಿಜೇತರು ಬಹುಮಾನ ವಿಜೇತರು LN ಶಶಿಕುಮಾರ್, ರೈಲ್ವೆ ಸ್ಟೇಷನ್ ರೋಡ್, ಬೀರೂರು ಪೋಸ್ಟ್, ಚಿಕ್ಕಮಗಳೂರು ಜಿಲ್ಲೆ. ಸತೀಶ್ ಪೈಗಳ ಕೈಯ ಅದೃಷ್ಟಶಾಲಿ ಚಂದ್ರಶೇಖರ ಪಿ, ಕೊನೆಗಾಂ ಹೌಸ್, ನಾಯ್ಕೂರು ವಿಲೇಜ್, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ದ್ವಿತೀಯ ಬಹುಮಾನದ ಎರಡನೇ ವಿಜೇತರು ಸೂರ್ಯಪ್ರಕಾಶ್ ಎನ್, ಸನ್ ಆಫ್ ನಾಗರಾಜ್ ಎಸ್, 2/44, ಐರಣಿ ಮಠದ ಹತ್ತಿರ, ಚಿತಾಗಾರಗಲ್ಲಿ, ಶಿವಾಜಿನಗರ, ದಾವಣಗೆರೆ. ಮೂರನೇ ಬಹುಮಾನ ಗೋಲ್ಡನ್ ಪೆನ್ನೆಟ್. 3 ಅದೃಷ್ಟಗಳನ್ನು ಆಯ್ಕೆ ಮಾಡಬೇಕು ಅಂತ ಕೇಳ್ತೀನಿ. ಪ್ರತಿಯೊಬ್ಬರು ಒಂದೊಂದು ಚೀಟಿ ತೆಗೆದುಕೊಳ್ಬೇಕು. ಹರಿದಾಸ ಪ್ರಭು, ಸಮೃದ್ಧಿ, ಹೌಸ್ ನಂಬರ್ 194A, ಜುಮಾದಿಕಟ್ಟ ರಸ್ತೆ, ಕಬ್ಬ್ಯಾಡಿ ಅಂಚೆ, ಆತ್ರಾಡಿ, ಉಡುಪಿ ಜಿಲ್ಲೆ. ಸಾರಿ. ಮೂರನೇ ಬಹುಮಾನದ ವಿಜೇತರು ಪವನ್ KS, 3rd ಫ್ಲೋರ್, ಡೋರ್ ನಂಬರ್ 18, ಬ್ಲಾಕ್ ನಂಬರ್ 26, SBM ಕಾಲೋನಿ, ಶ್ರೀರಾಂಪುರ, 2nd ಸ್ಟೇಜ್, ಮೈಸೂರು. ಮೂರನೇ ಬಹುಮಾನ ವಿಜೇತರು ಮೊಹಮ್ಮದ್ ಚಿಯಾಗರ್, ತುರ್ಕಳಿ ಮನೆ, ಕರಾಯ ಗ್ರಾಮ, ಕಲ್ಲೇರಿ ಅಂಚೆ, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ. ಪ್ರೋತ್ಸಾಹಕರ ಬಹುಮಾನ ಬೆಳ್ಳಿಯ ನಾಣ್ಯ 30. ಪ್ರತಿಯೊಬ್ಬರು 10 ಚೀಟಿಯನ್ನ ಎತ್ತಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ನಾವು ಪುಸ್ತಕ ಅಂದರೆ ಉದಯವಾಣಿ ಈ ನಮ್ಮ ಲಕ್ಕಿ ಡ್ರೋ ದೀಪಾವಳಿ ಧಮಾಕ ಇರೋದು ಓದುವ ಸಂಸ್ಕೃತಿಯನ್ನು ಬೆಳೆಸೋದಕ್ಕೆ, ಬರೀ ಪುಸ್ತಕ ತಗೊಂಡು ಬಹುಮಾನ ಗೆಲ್ಲಿ ಅನ್ನೋದಕ್ಕಲ್ಲ. ಅದಕ್ಕೋಸ್ಕರ ನಾವು ಆ ಪುಟಗಳನ್ನು ಓದಿನೇ ಉತ್ತರ ಬರೆಯಿರಿ ಅಂತ ಮಾಡೋದು. ಇಲ್ಲದೇ ಇದ್ರೆ ಏನಾಗುತ್ತೆ ಅಂದರೆ ನಮ್ಮ ಸರ್ಕ್ಯುಲೇಷನ್ನು ದೀಪಾವಳಿ ವಿಶೇಷಕ್ಕೆ ಕೇವಲ 2.5 ಲಕ್ಷ ಧಮಾಕಕ್ಕೋಸ್ಕರ ಕಾಪಿ ಜಾಸ್ತಿ ಹೋಗ್ಬಿಡುತ್ತೆ, ಆದರೆ ಓದುವುದು ಯಾರೂ ಇಲ್ಲ. ಅದಕ್ಕೋಸ್ಕರ ಅದಕ್ಕೊಂದು ಇಂಟರ್ಲಿಂಕ್ ಮಾಡಿದ್ದೀವಿ. ಯಾರು ಅದನ್ನು ಓದ್ತಾರೆ ಅವ್ರಿಗೆ ಮಾತ್ರ ಅದನ್ನ ಆನ್ಸರ್ ಮಾಡೋಕ್ಕಾಗತ್ತೆ. ಹಾಗಾಗಿ ಈ ಓದುವ ಸಂಸ್ಕೃತಿ ಕಳೆದ 25 ವರ್ಷದಿಂದ ನಮ್ಮ ವಿಶೇಷಾಂಕವನ್ನು ಸೃಷ್ಟಿ ಮಾಡಿದ್ದೇ ಆ ಓದುವ ಸಂಸ್ಕೃತಿಯನ್ನು ಬೆಳೆಸಬೇಕು. ಎಸ್ಪೆಷಲಿ ಇದಕ್ಕೆ ಮಹಿಳಾ ಓದುಗರು ಹೆಚ್ಚು ಜನ ಇದ್ದಾರೆ. ಜನವರಿ ಆರಂಭದಲ್ಲಿ ಆಗಬಹುದು ಅಂತ ಅಂದ್ಕೊಳ್ತೇವೆ. ಆವಾಗ ನಾವು 37 ಜನರಿಗೆ ಬಹುಮಾನಗಳನ್ನು ಕೊಡ್ತೇವೆ. ವಿಶೇಷ ಅಂದರೆ ಆ 37 ಜನ ಕೂಡ ಅವರು ಬೀದರ್ನವರು ಇರಬಹುದು, ಬೆಂಗಳೂರಿನವರು ಇರಬಹುದು, ಮೈಸೂರಿನವರು ಇರಬಹುದು, ಗುಲ್ಬರ್ಗಾದವರು ಇರಬಹುದು. ಆ ಪ್ರತಿಯೊಬ್ಬರು ಕೂಡ ಮಂಗಳೂರು ಅಥವಾ ಉಡುಪಿಯಲ್ಲಿ ನಾವು ಎಲ್ಲಿ ಕಾರ್ಯಕ್ರಮ ಮಾಡ್ತೀವಲ್ಲ ಅಲ್ಲಿಗೆ ಬಂದು ಬಹುಮಾನಗಳನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಉದಯವಾಣಿ ಮೇಲೆ ಅವರೆಲ್ಲ ಇಟ್ಟಿರುವ ನಂಬಿಕೆಯ ದ್ಯೋತಕ ಅಂತ ಹೇಳ್ತಾ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಗಂಗಾಧರ್ HK ಅವರಿಗೆ ಮೊತ್ತವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಅವರಿಗೆ ಶ್ರೀ ಸತೀಶ್ UP ಅವರು ಗೌರವಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಚೇರ್ಮನ್ ಆದಂತಹ ಸತೀಶ್ UP ಅವರಿದ್ದಾರೆ. ಅವರಿಗೆ ಕೂಡ ಉದಯವಾಣಿಯ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಂಪಾದಕರಾದಂತಹ ಅರವಿಂದ್ ನಾಡೋ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೆನರಾ ಬ್ಯಾಂಕಿನ ಅಂಚಲವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಸಹೋದ್ಯೋಗಿಗಳು ಹಾಗೂ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಕೂಡ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನಮಸ್ತೆ.